ಹಾಯ್, ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ. ಆಫ್ಟರ್ ಲಾಂಗ್ ಟೈಮ್ ಆಗೋಯ್ತು ಲಾಂಗ್ ವಿಡಿಯೋಸ್ಗಳನ್ನ ಮಾಡಿ. ಇಲ್ಲಿ ಅಮ್ಮ ಊರಿಗೆ ಬಂದಿದ್ದೀನಲ್ವಾ, ಸೊ ಲಾಂಗ್ ವಿಡಿಯೋಸ್ಗಳನ್ನ ಮಾಡಕ್ಕಾಗಿಲ್ಲ. ಅದಕ್ಕೆ ನಮ್ಮೂರಲ್ಲಿ ಹಬ್ಬ ಮಾಡ್ತಾ ಇದ್ರೆ ಆಫ್ಟರ್ 10 ಇಯರ್ಸ್, ಆಲ್ಮೋಸ್ಟ್ 10 ಇಯರ್ಸ್ ಆಗ್ತಾ ಬಂದಿರ್ಬೇಕು. ಒಂದ್ 7 to 8 ಇಯರ್ಸ್ ಆದ್ರೂ ಆಗಿದೆ. ನಾನು ಕಾಲೇಜ್ಗೆ ಹೋಗ್ತಾ ಇದ್ದ ಟೈಮಲ್ಲಿ ಈ ಹಬ್ಬ ಮಾಡಿದದ್ದು. ಪ್ರತಿ ವರ್ಷನೂ ಏರ್ಪಡಿಸ್ತಾ ಇದ್ರು ಮಾಡ್ಬೇಕು ಅಂತ, ಬಟ್ ಕ್ಯಾನ್ಸಲ್ ಆಗೋಗ್ತಾ ಇತ್ತು. ಸೊ ಈ ಸಲ ಫೈನಲಿ ಮಾಡ್ತಾ ಇದಾರೆ. ಅದಕ್ಕೆ ನಾನು ಊರಿಗೆ ಬಂದಿದ್ದೀನಿ, 1 ವೀಕ್ ಆಯ್ತು. ಅದಕ್ಕೆ ಲಾಂಗ್ ವಿಡಿಯೋಸ್ನೆಲ್ಲ ಮಾಡಕ್ ಆಗಿಲ್ಲ, ಇಲ್ಲಿ ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ. ನಾಳೆ ಊರಲ್ಲಿ ಹಬ್ಬ ಇದೆ, ನಾವು ತಿಂಬಿಟ್ ಮಾಡೋಣ ಅಂತ ರೆಡಿ ಮಾಡ್ಕೊಂತಾ ಇದೀನಿ. ಅಮ್ಮ ಆಲ್ರೆಡಿ ಆರ್ಡರ್ ಮಾಡ್ಬಿಟ್ಟು ಹೋಗಿದ್ದಾರೆ, ರಾಮನಗರ ಹೋಗಿದ್ದಾರೆ ಅವ್ರ ಮಾರ್ಕೆಟ್ಗೆ ಅಂತ. ನಾನು ಬರೋ ಅಷ್ಟರಲ್ಲಿ ಇದನ್ನೆಲ್ಲ ಬಿಡಿಸಿ, ಇದನ್ನೆಲ್ಲ ಸಣ್ಣದಾಗಿ ಕುಯ್ದು ಹಚ್ಕೊಂಡು ಮಿಕ್ಸಿ ಮಾಡಿ ಇಟ್ಟಿರು, ನಾನು ಬಂದು ತಿಂಬಿಟ್ ಮಾಡ್ಕೊಳ್ಳೋಣ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಇದನ್ನ ರೆಡಿ ಮಾಡಕ್ಕೆ ಸ್ಟಾರ್ಟ್ ಮಾಡಿದೀನಿ. ನಾವೇನು ದೇವರಿಗೆ ತಿಂಬಿಟ್ ಏನ್ ಕೊಡೋ ಹಾಗಿಲ್ವಂತೆ ತಿಂಬಿಟ್ ಆರ್ತಿನ. ಯಾಕೆ ಅಂತ ಗೊತ್ತಿಲ್ಲ, ನಮ್ ಫ್ಯಾಮಿಲಿಯಲ್ಲಿ ಯಾರು ಕೊಡ್ತಾ ಇಲ್ಲ, ಯಾವಾಗೂ ಕೊಡೋದಿಲ್ವಂತೆ ಅವರು. ಅದಕ್ಕೆ ಮನೆಗೆ ಮಾಡ್ಕೊಳ್ಳೋಣ, ಬರೋ ರಿಲೇಟಿವ್ಸ್ಗೆ ಕೊಡೋದಿಕ್ಕೆ ಅಂದ್ಬಿಟ್ಟು ನಾವು ಇವಾಗ ತಿಂಬಿಟ್ಗಳನ್ನ ರೆಡಿ ಮಾಡ್ಕೊಂತಾ ಇದೀವಿ. ಅದಕ್ಕೆ ನಾನು ಇವಾಗ ಕಾಯಿಗಳನ್ನ, ಕೊಬ್ಬರಿನ ಬಿಡಿಸಿ ಮಿಕ್ಸಿಗೆ ಹಾಕೊಂಡು ನೀಟಾಗಿ ಗ್ರೈಂಡ್ ಮಾಡಿ ಇಟ್ಕೊಬೇಕು. ನಮ್ಮ ಮಮ್ಮಿ ಬಂದು ತಿಂಬಿಟ್ಗೆ ರೆಡಿ ಮಾಡ್ಕೊಂತಾರೆ. ನಮ್ಮಮ್ಮ ಹೇಳ್ಬಿಟ್ಟು ಹೋಗಿದಾರಲ್ವಾ, ಅವ್ರು ಬರೋ ಅಷ್ಟರಲ್ಲಿ ಕೆಲಸ ಮುಗಿಸ್ಬಿಡ್ಬೇಕು. ಇಲ್ಲಾಂದ್ರೆ ಬಂದ್ರೆ ಪ್ರಸಾದ ಹೆಂಗ್ ಬೀಳುತ್ತೆ ಅಂತ ಗೊತ್ತಲ್ಲ ಅಮ್ಮಂದಿರ್ದು. ಅದಕ್ಕೆ ಈ ಕೆಲ್ಸನ ಬೇಗ ಬೇಗ ಮುಗಿಸ್ಕೊಬಿಡೋಣ ಅಂತ ನಾನು ರೆಡಿ ಮಾಡ್ತಾ ಇದ್ದೀನಿ. ಆಲ್ರೆಡಿ 1 ವೀಕ್ ಆಗೋಯ್ತು ನಾನು ಲಾಂಗ್ ವಿಡಿಯೋಸ್ಗಳನ್ನ ಹಾಕಿ. 1 ವೀಕ್ ಇಂದ ಹಾಕಕ್ಕೆ ಆಗಿಲ್ಲ, ಇಲ್ಲಿ ಬಂದಾಗಿಂದ ನೆಟ್ವರ್ಕೇ ಇಲ್ಲ. ನೆಟ್ವರ್ಕ್ ಇಶ್ಯೂ ಇದೆ, ಕರೆಂಟ್ ಇಶ್ಯೂ ಇದೆ ನೋಡಿ, ಲೈಟ್ ಪಕ್ಕ ಪಕ್ಕ ಅಂತ ಐತೆ. ಊರಲ್ಲಿ ದೇವಸ್ಥಾನಗಳನ್ನ ಕಟ್ತಾ ಇರೋದ್ರಿಂದ ಹಬ್ಬಗಳನ್ನೇ ಮಾಡ್ತಾ ಇರ್ಲಿಲ್ಲ, ನಿಲ್ಸ್ಬಿಟ್ಟಿದ್ರು. ನೆಕ್ಸ್ಟ್ ವರ್ಷ ದೊಡ್ಡ ಹಬ್ಬ ಮಾಡ್ತಾರಂತೆ. ಅದು ನಾನ್ ಚಿಕ್ಕ ಹುಡುಗಿ ಇದ್ದಾಗ ಮಾಡಿದ್ದ ಹಬ್ಬನ ಈ ನೆಕ್ಸ್ಟ್ ಇಯರ್ ಮಾಡ್ತಾರಂತೆ. ಸೊ ಇದನ್ನ ಗ್ರಾಮ ದೇವತೆ ತರ ಸಿಂಪಲ್ ಆಗಿ ಮಾಡ್ಕೊತಾ ಇದಾರೆ. ಮಾಡೋರ್ ಗ್ರ್ಯಾಂಡ್ ಆಗಿ ಮಾಡ್ತಾ ಇದಾರೆ, ಬಟ್ ನಾವ್ ಸಿಂಪಲ್ ಆಗಿ ಮಾಡ್ಕೊಂತಾ ಇದೀವಿ, ನೆಕ್ಸ್ಟ್ ಇಯರ್ ಮಾಡೋಣ ಅಂತ. ಅದಕ್ಕೆ ತುಂಬಾ ವರ್ಷ ಆಗಿತ್ತಲ್ವಾ ತಿಂಬಿಟ್ಗಳನ್ನ ಮಾಡಿ, ಅದಕ್ಕೆ ತಿಂಬಿಟ್ ಮಾಡ್ಕೊಳ್ಳೋಣ ಮನೆಗೆ ಅನ್ಬಿಟ್ಟು ಮಾಡ್ತಾ ಇದೀವಿ. ಬರೋ ರಿಲೇಟಿವ್ಸ್ ಕೊಡ್ಬೇಕಲ್ವಾ, ಅದಕ್ಕೆ. ನಾನು ತಿಂಬಿಟ್ ಆರತಿ ಮಾಡ್ತಾರೆ ತಗೊಂಡು ಹೋಗ್ಬೋದು ಅಂತ ಮೇಕಪ್ ಆರ್ಟಿಸ್ಟ್ಗೂ ಹೇಳಿದೆ ರೆಡಿ ಮಾಡೋದಿಕ್ಕೆ. ಮತ್ತೆ ತಿಂಬಿಟ್ಟಿನ ದೀಪಕ್ಕೂ ಬಟ್ಲು ಮಾಡ್ತಾರಲ್ವಾ ಫ್ಲವರ್ಸ್ ಇಷ್ಟು ದೊಡ್ಡದು, ಅದಕ್ಕೂ ಕೂಡ ಹೇಳಿದೆ ಆಲ್ರೆಡಿ. ಬಟ್ ಅನ್ಫಾರ್ಚುನೇಟ್ಲಿ ಆಗ್ಲಿಲ್ಲ, ಅದು ಕ್ಯಾನ್ಸಲ್ ಆಗೋಯ್ತು. ಕೊಡ್ಬಾರ್ದಂತೆ. ಲಾಸ್ಟ್ ಟೈಮು ಈಗ ಕೊಟ್ಟಿರ್ಲಿಲ್ಲ, ಅಂದ್ರೆ ಸ್ವಲ್ಪ ನೆನ್ಪಿರ್ಲಿಲ್ಲ, ತುಂಬಾ ಈ ವರ್ಷ ಆಗೋಯ್ತಲ್ವಾ, ನೆನ್ಪಲ್ಲಿ ಇರ್ಲಿಲ್ಲ ಅದು. ಅದಕ್ಕೆ ಮರ್ತ್ಕೊಂಡು ಹೇಳ್ಬಿಟ್ಟಿದೆ ನಾನು. ಆಮೇಲೆ ನಮ್ ಫ್ಯಾಮಿಲಿ ಅವ್ರನ್ನ ನಮ್ಮ ಅಜ್ಜಿನ್ ಕೇಳಿದ್ಮೇಲೆ ಆಮೇಲೆ ಗೊತ್ತಾಯ್ತು, ಇಲ್ಲ ಕೊಡ್ಬಾರ್ದು ಅಂತ ಹೇಳಿದ್ರು, ಎಲ್ಲ ಕ್ಯಾನ್ಸಲ್ ಆಗೋಯ್ತು. ಅದಕ್ಕೆ ಬರೀ ಮನೆಗ್ ಮಾಡ್ಕೊಂತಾ ಇದೀವಿ. ಇದು 3 ದಿನ ಪ್ರೊಸೀಜರ್ ಇದೆ, 2 ದಿನ ಆಲ್ರೆಡಿ ಆಗಿದೆ. ನೆನ್ನೆ ಮತ್ತೆ ಆಚೆ ಮೊನ್ನೆ ದೇವರಿಗೆ ಅಮ್ಮನ್ ಸಾಗ್ ಹಾಕೋದು ಅಂತ ಮಾಡ್ತಾರೆ. 1 ದಿನ ಮೊಸರನ್ನ ಮಾಡಿ ಸಾಗ್ ಹಾಕಿದ್ರು, ಮತ್ತೆ ಇನ್ನೊಂದ್ ದಿನ ನಿನ್ನೆ ಕೆಂಪಕ್ಕಿ ಮತ್ತೆ ಅರ್ಶಿನದಕ್ಕಿ ಏನೋ ಮಾಡಿ 2 ದಿನನೂ ಅಮ್ಮನ್ನ ಸಾಗ್ ಹಾಕಿದ್ದಾರೆ. ಇನ್ನ ನೆಕ್ಸ್ಟ್ ನಾಳೆ ಇರೋದು ದೊಡ್ಡ ದೇವರಿಗೆ ಆರತಿ ಕೊಡೋದು, ಅಂದ್ರೆ ಬೆಲ್ಲದ ಆರತಿ ಮತ್ತೆ ತಿಂಬಿಟ್ ಆರತಿ ಇವೆಲ್ಲ ಕೊಡ್ತಾರಲ್ವಾ, ಇದನ್ನೆಲ್ಲ ನಾಳೆ ಕೊಡ್ಬೇಕು. ನಾಳೆ ತುಂಬಾ ಚೆನ್ನಾಗಿರುತ್ತೆ, ಆ ವಿಡಿಯೋನು ಹಾಕ್ತೀನಿ, ಲಾಂಗ್ ವಿಡಿಯೋ. ಆ ವಿಡಿಯೋನು ಹಾಕ್ತೀನಿ, ಯಾರು ಮಿಸ್ ಮಾಡ್ಕೋಬೇಡಿ. ಈ ವಿಡಿಯೋನು ಅಷ್ಟೇ, ಯಾರು ಸ್ಕಿಪ್ ಮಾಡಕ್ ಹೋಗ್ಬೇಡಿ. ರೆಸಿಪಿನೂ ಬೇಕಾದ್ರೆ ಹೇಳ್ತೀವಿ. ತಿಂಬಿಟ್ಟು ತುರಕ್ಕಿ ತಿಂಬಿಟ್ಟು ಯಾವ ತರ ಮಾಡೋದು ಅಂತ. ನಿನ್ನೆನೆ ನಮ್ಮಮ್ಮ ಸಾಂಬಾರ್ ಪುಡಿ ಬೀಸಕ್ ಹೋಗಿದ್ರಲ್ವಾ, ಅಕ್ಕಿನ ಬಿಸಿ ಮಾಡಿ, ಅಂದ್ರೆ ನೀಟಾಗಿ ಹುರ್ಕೊಂಡು ಕೆಂಪಾಗೋ ತನಕ ಪುಡಿ ಮಿಲ್ ಮಾಡಿಸಿ ತಗೊಬಂದ್ ಇಟ್ಟಿದ್ದಾರೆ. ಅದನ್ನ ತೋರಿಸ್ತೀನಿ ಯಾವ ತರ ಆಗಿದೆ ಅಂತ.
ನೋಡಿ ಅಕ್ಕಿನ ಬಿಸಿ ಮಾಡಿ ಪುಡಿ ಮಾಡಿ ಬೀಸ್ಕೊಬಂದಿ ಜರಡಿ ಹಿಡ್ದು ಇಟ್ಟಿರೋದಿದು ಇಟ್ಟು ಅಷ್ಟಕ್ಕೆ ತಿಂಬಿಟ್ ಮಾಡ್ಬೇಕು ನಾವ್ ಇವಾಗ. ನಮ್ಮಮ್ಮ ಬಂದ್ಮೇಲೆ ಅವ್ರ ಸಾಮಾನ್ಗಳು ತರೋದಕ್ಕೆ ಅಂತ ಮಾರ್ಕೆಟ್ ಹೋಗಿದ್ದಾರೆ. ನನ್ ಲಾಸ್ಟ್ ಒಂದು ವಿಡಿಯೋಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ಸಪೋರ್ಟ್ ಮಾಡಿದ್ರಿ ಅವರಿಗೆಲ್ಲ. ಹುಳ್ಳಿಕಾಳು ಮೊಳಕೆ ಕಟ್ಟಿದ್ದು ಸಾಂಬಾರು ರೆಸಿಪಿ ಮತ್ತೆ ಮೊಳಕೆ ಹೇಗ್ ಕಟ್ಟೋದು ಅಂತ ಒಂದು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ. ಅದಕ್ಕಂತೂ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ತುಂಬಾ ಥ್ಯಾಂಕ್ ಯು. ಮತ್ತೆ ಈ ವಿಡಿಯೋಸ್ ಏನಾದ್ರು ಇಷ್ಟ ಆದ್ರೆ ಪ್ಲೀಸ್ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನು ಒಳ್ಳೊಳ್ಳೆ ರೆಸಿಪಿಗಳು ಬೇಕಿದ್ರೆ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ, ನಾನು ನಿಮ್ಗೆ ಮಾಡಿ ತೋರಿಸ್ತೀನಿ. ಮತ್ತೆ ಹಾಗೆ ಇವಾಗ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಾಂಬಾರ್ ಪುಡಿ ಯಾವ ತರ ಮಾಡೋದು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಅದು ಆಲ್ರೆಡಿ ರೆಕಾರ್ಡ್ ಆಗಿದೆ. ಅದು ಈ ವಿಡಿಯೋಸ್ ಆದ್ಮೇಲೆ ಲಾಸ್ಟ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ವಿಡಿಯೋಸ್. ಯಾಕಂದ್ರೆ ಇಲ್ಲಿ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ ಇಲ್ಲಿ ಅಪ್ಲೋಡ್ ಮಾಡಕ್ ಆಗ್ತಿಲ್ಲ. ಅದಕ್ಕೆ ನಾನು ಊರಿಗೆ ಹೋಗಿ ಅಪ್ಲೋಡ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಯಾರು ಕೂಡ ಮಿಸ್ ಮಾಡಕ್ ಹೋಗ್ಬೇಡಿ. ನಮ್ಮಮ್ಮ ಯಾವ ತರ ಮಾಡ್ತಾರೆ ಅಂತ ನಾನು ತೋರ್ಸಿದೀನಿ. 1 kg ಧನಿಯಾ ಪುಡಿಗೆ ಎಷ್ಟೆಷ್ಟು ಐಟಮು ಯಾವ್ದಾವ್ದು ಹಾಕ್ಬೇಕು ಅಂತ ನಾನು ಲಾಂಗ್ ವಿಡಿಯೋದಲ್ಲಿ ಹೇಳಿದೀನಿ. ನನ್ನ ವಿಡಿಯೋ ಅಪ್ಲೋಡ್ ಆದ್ಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಹೋಗಿ ಚೆಕ್ ಮಾಡ್ಕೊಬಹುದು. ಅಮ್ಮ ಮಾರ್ಕೆಟ್ ಮುಗಿಸ್ಕೊಬಂದು ತರಕಾರಿನೆಲ್ಲ ತಂದು ಇಟ್ಟಿದ್ರಲ್ಲ ಅದನ್ನೆಲ್ಲ ಸೆಗ್ರಿಗೇಟ್ ಮಾಡ್ತಾ ಇದ್ದಾರೆ. ಇವಾಗ ಸೊಪ್ಪು ಅದನ್ನೆಲ್ಲ ಬಿಡಿಸಿ ಎತ್ತಿಟ್ಬಿಡೋಣ, ಇಲ್ಲ ಕೊಳ್ತೋಗುತ್ತೆ ಅಂದ್ಬಿಟ್ಟು ಅದನ್ನು ಎತ್ತಿಡ್ತಾ ಇದ್ದಾರೆ. ಅಷ್ಟರಲ್ಲಿ ಅತ್ತೆ ಕೂಡ ಬಂದರು. ಅವರು ಅವ್ರ ಜೊತೆಗೆ ಜಾಯ್ನ್ ಆಗಿ ಮಾತುಕತೆ ಮುಗಿಸ್ಕೊಂಡು ಸೊಪ್ಪನ್ನ ಬಿಡಿಸಿಡ್ತಾ ಇದ್ದಾರೆ. ಮುತ್ತಿಕಿಸ್ಕೊಂಡ್ಬಿಡು ಮುತ್ತಿಕೊಂಡು. ಓ ಹೊಟ್ಟೆ 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 ಇಲ್ಲದೆ ಹೊಟ್ಟೆ ಇಲ್ಲದೆ ಹೊಟ್ಟೆ ಇಲ್ಲದೆ ಚೆನ್ನಾಗ್ ಮಾಡ್ತಾ ಕೊತ್ತಿಮರಿ ಮತ್ತೆ ಯಾರಿಲ್ಲ ಮೇಲೆ ಕೆಟ್ಟೆ ಹೋಯ್ತು ಪಾಪ. ಅದು ಭಟ್ರು ಕೆಲಸ ಸ್ಟಾರ್ಟ್ ಮಾಡ್ಬಿಟ್ಟಿದಿರಿ. ಮಾಡಕ್ಕೆ ನಮ್ಮ ಮಮ್ಮಿ 12 ಗಂಟೆಗೆ ಬರ್ತೀನಿ ಅಂದ್ಬಿಟ್ಟು 3 ಗಂಟೆ ತಿನ್ಬಿಟ್ಟು ಮಾಡೋದಕ್ಕೆ. ತಟ್ಟೆ ಒಳಗೆ ಕುಯ್ತೀನಿ ಕಳ್ಳೆ ಪ್ಲಾಸ್ಟಿಕ್ ದಬ್ರೆ ಇದೆಲ್ಲ ಇಟ್ಕೊಂಡು ಸೀಟ್ ಅಲ್ಲೇ ಇದೆ ಸೀಟು ಎಲ್ಲ ಇಟ್ಕೊಂಡು ಕಲ್ಸ್ಬೇಕಲ್ಲ. ಮಮ್ಮಿ ಪ್ಲಾಸ್ಟಿಕ್ ಒಂದು ಹಾಕತ್ತೆ ಮಮ್ಮಿ. ಒಳಗಡೆ ದೊಡ್ಡ ತಗೋಬೇಕು ಹಂಗಾರೆ ದಬ್ರೆ. ಒಳಗಡೆ ದೊಡ್ಡ ತಗೋಬೇಕಣೆ, ಪ್ಲಾಸ್ಟಿಕ್ ಬೇಡ ಅಂದ್ರೆ ನಿನಗೆ ಏನಾಗದ ದಬ್ರಿ. ಬಂಗಾರ ಇದ್ದಂಗದಿ ಬಂಗಾರ ಇದ್ದಂಗದೆ ಪ್ಲಾಸ್ಟಿಕ್. ಎಷ್ಟು ಅದಕ್ಕೇನ್ ಪಾಕ ಹೋಯ್ತೀವ. ಪ್ಲಾಸ್ಟಿಕ್ ಹಾನಿಕಾರಕ ಕಣಿ. ನಮ್ಗೆ ಯಾವ ಕಾರಣ ಆಗಲ್ಲ. ಏನ್ ಕಡ್ಲೆ ಬೀಜ ಉರಿತಾ ಇದೆಯಾ? ಸಿಪ್ಪೆ ಬಿಡಿಸ್ಬೇಕೇನಾ? ತಟ್ಟೆ ಹೋಯ್ತು, ತಟ್ಟೆ ಆದ್ಮೇಲೆ ಅದೇನದ ಆ ಕಡೆ ನನಗನ್ಸು ಎಷ್ಟು ಸೇರ್ ತಿನ್ಬಿಟ್ಟು ಮಾಡ್ತಾರೆ ನೀವು? 2.5 ಕಾಂತ ಚಂದ್ರಕಾಂತ ಸಾಕ ಇನ್ನು ಸುರಿಯೋದು ಸೀದೈತವ ಕಣಿ. ಕರ್ ಕಾಣ್ತಾವ ಜಾಸ್ತಿ. ಇದು ಸಿಪ್ಪೆ ತೆಗಿದೀವಲ್ಲ.
ನಿಮ್ ಮದ್ವೆ ಆದಾಗಿಂದ ಎಷ್ಟನೇ ವರ್ಷದ್ದು? ಈಗ 3 ವರ್ಷ. 3 ವರ್ಷ ಮಾಡಾರ. ಅದವ್ರೆ ಕಳಿಕ್ ಮುಡ್ಕೊಂಡು ಇನ್ನ 6 ಇಲ್ವಲ್ಲಿ. ನಮ್ಮೂರಲ್ಲೂ ತೆಂಬಿಟ್ಟು ಹೊರಂಗಿಲ್ಲ, ನಿಮ್ಮೂರಲ್ಲೂ ತೆಂಬಿಟ್ಟು ಹೊರಂಗಿಲ್ಲ. ಯಾಕೆ ನಿಮ್ಮೂರಲ್ಲಿ ಐತಿ? ನಮ್ಮ ಮನೇಲಿ ಕೊಡಲ್ವಂತ ತೆಂಬಿಟ್ಟು. ಏನ್ ಜಾತಕದಲ್ಲಿ ಯಾಕೆ ಬಂದ್ರೆ? ಹಾ, ನಮ್ಮಲ್ಲಿ ಲಕ್ಷ್ಮೀ ದೇವಿ ಕೊಂಡ ಮಾಡ್ತಾರಂತಲ್ಲ, ಅವಾಗ ಕೊಡಲ್ವಂತೆ. ಅವೆಲ್ಲ ಕೀರ್ಕೊ. ಗೆಜ್ಜಿಗೆ ಹಾಕು ಇನ್ನ. ಇದು ಗಿಜ್ಜದಿಲ್ಲ ಅಲ್ಲಿ. ಹೊಡೆದೈಸ್ಕೊಳಮಿ. ಮಮ್ಮಿ ತಿನ್ಬಾರ್ದು ಕಣಮಿ. ಯಾವ ದೇವ್ರಿಗೆ ಹಾಕ್ತಾಳು? ನಮ್ದೇ ದೇವ್ರು. ಮೇನ್ ಭಟ್ರು ಇವ್ರು, ಸಿಪ್ಪೆ ಬಿಡ್ಸಕ್ಕೆ ಕೆದ್ಕೊಡಕ್ಕೆ ನಾವು. ನನ್ ಮಗ ಇರ್ಬೇಕಾಗಿತ್ತು ಇವಾಗ. ಮರ ಇಲ್ಲದೆ ಹೊರಗು ಪೀಸ್ ಮಾಡೋಣ. ಅದೇ ಕೊಲ್ಲೆಲಿ ಬಂದ್ರ ಇದಾಯ್ತು ಕಣಿ. ನಾ ಮತ್ತೆ ಗಲ್ಲಾಗಲ್ಲ. ಮತ್ತೆ ಗೊತ್ತಾಗ್ತದೆ. ಹುಡಿ ಕರ್ದ ಚಿಲ್ತಾಳೆ ಇವಳು. ಗೈಸ್ ನೋಡಿ, ನಮ್ಮ ಮಮ್ಮಿ ಕಡ್ಲೆ ಉರಿ ಅಂತ ಎಲ್ಲ ಕಪ್ಪು ಮಾಡ್ಬಿಟ್ಟು ಆಯ್ತಾ, ಅದು ಇವಾಗ ಸೀದೋಗಿರೋನು. ಪಾಕನ ಇಲ್ಲಿ ನಾವು ಸ್ವಲ್ಪ ಎತ್ತಿಟ್ಕೊಂಡ್ಬಿಡ್ತಾ ಇದ್ದೀವಿ, ಯಾಕೆಂದರೆ ಜಾಸ್ತಿ ಆಗೋದ್ರೆ ತುಂಬ ತೆಳ್ಳಗಾಗೋಗುತ್ತೆ ಅಂತ. ಸ್ವಲ್ಪ ಗಟ್ಟಿ ಅಂದ್ರೂ ಬೇಕಾದರೆ ಮೇಲೆ ಹಾಕೊಬೋದು, ಜಾಸ್ತಿ ತೆಳ್ಳಗಾಗೋದ್ರೆ ಹಾಕೋದಕ್ಕಾಗೋದಿಲ್ಲ. ಅದಕ್ಕೆ ಅಂದ್ಬಿಟ್ಟು ಮೊದಲೇ ಒಂದು ಲೋಟದಲ್ಲಿ ಎತ್ತಿಟ್ಕೊತಾ ಇದ್ದೀವಿ. ನಂತರ ನಾವು ಹಿಟ್ಟನ್ನು, ಕಡಲೆ ಬೀಜ, ಕಡಲೆ ಅದನ್ನೆಲ್ಲ ಹುರಿದಿಟ್ಕೊಂಡಿದ್ದೀವಲ್ಲ, ಅದನ್ನೆಲ್ಲ ನಾವು ಹಾಕ್ಬಿಟ್ಟು ನೀಟಾಗಿ ಕಲಿಸ್ಕೋಬೇಕಾಗುತ್ತೆ. ಇದನ್ನೇನು ಬೇಯಿಸೋ ಅವಶ್ಯಕತೆ ಇಲ್ಲ. ಇದು ಪಾಕನೂ ಕೂಡ ಒಂದೇಳೆ ಪಾಕ ಬಂದರೆ ಸಾಕಾಗುತ್ತೆ, ಸ್ವಲ್ಪ ಅಂಟಂಟು ಬಂದರೆ ಸಾಕು. ಅದನ್ನು ಜಾಸ್ತಿ ಪಾಕನೂ ಬರೆಸೋ ಹಂಗೇನಿಲ್ಲ, ಇಲ್ಲಾಂದರೆ ಜಾಸ್ತಿ ಗಟ್ಟಿಯಾಗೋಗುತ್ತೆ ತೆಂಬಿಟ್ಟು. ಇವಾಗ ಇಳಿಸ್ಕೊತಾ ಇದ್ದೀವಿ ನೋಡಿ. ಇದನ್ನು ಇಳಿಸ್ಕೊಂಡಿದ್ದಾದಮೇಲೆ ನಾವು ಇದಕ್ಕೆ ಹಿಟ್ಟನ್ನ ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು. ಸ್ವಲ್ಪನೂ ಗಂಟಿಲ್ದಂಗೆ ಕಲಿಸ್ಕೋಬೇಕು. ಅದಕ್ಕೆ ನಾವು ಇವಾಗ ಸ್ವಲ್ಪನೇ ಹಾಕಿ ನೀಟಾಗಿ ಕಲಿಸ್ಕೊತಾ ಇದ್ದೀವಿ. ಅಮ್ಮ ಕಲಿಸ್ತಾ ಇದ್ದಾರೆ, ನಾನು ಹಿಟ್ಟನ್ನ ಹಾಕ್ತಾಯಿದ್ದೀನಿ, ನೋಡ್ತಾ ಇರ್ಬೋದು. ಇದನ್ನು ಸ್ವಲ್ಪ ಹಾಕಿ ಕೈ ಆಡ್ಕೊತಾ ಇರಬೇಕು, ಇಲ್ಲ ಗಂಟಾಗೋಗುತ್ತೆ. ಅದನ್ನು ಹಾಕ್ದಂಗೆ ಅಲ್ಲೇ ಕೈ ಆಡ್ಕೊಂಡು ನಾವು ಕಲಿಸ್ಕೊತಾ ಇದ್ದೀವಿ, ನೋಡ್ತಾ ಇರ್ಬೋದು.
ಇದರ ರೆಸಿಪಿನ ನಾನು ಏನೇನು ಐಟಮ್ ಬೇಕು ಎಷ್ಟೆಷ್ಟು ಬೇಕು ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಹೋಗಿ ಚೆಕ್ ಮಾಡ್ಕೊಬೋದು. ಮೊದಲೇ ಹೇಳಿದಾಗೆ ಆಫ್ಟರ್ ಲಾಂಗ್ ಟೈಮ್ ನಾವು ತಿಂಬಿಟ್ಟನ್ನ ಮಾಡ್ತಿರೋದು. ತುಂಬ ವರ್ಷ ಆಗೋಗಿತ್ತು ತಿಂಬಿಟ್ಟನ್ನ ಮಾಡಿ, ಈ ವರ್ಷ ಮಾಡ್ಕೊತಾ ಇದ್ದೀವಿ. ಇವಾಗ ಹಿಟ್ಟನ್ನೆಲ್ಲ ಹಾಕ್ಬಿಟ್ಟು ನೀಟಾಗಿ ಕಲಿಸ್ಕೊತಾ ಇದ್ದೀವಿ. ನೋಡ್ಕೊಳ್ಳಿ, ತಿಂಬಿಟ್ಟು ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿದೆ, ಹೇಳೋ ಹಾಗೆ ಇಲ್ಲ. ನೀವು ಬೇಕಿದ್ರೆ ಕಡಲೆ ಬೀಜ ಕಡಲೆನೆಲ್ಲ ನಾವು ಮಿಕ್ಸಿ ಮಾಡ್ಕೊಂಡು ಬೇಕಿದ್ರೆ ನಾವು ಹಾಕೊಬೋದು. ನಾವು ಮಿಕ್ಸಿ ಏನು ಮಾಡ್ಕೊಂಡಿಲ್ಲ, ನಮಗೆ ಬಾಯಿಗೆ ತಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಬರೀ ಹುರ್ಕೊಂಡು ಸಿಪ್ಪೆ ತೆಗೆದ್ಬಿಟ್ಟು ಸ್ವಲ್ಪ ಕೆಚ್ಚಿ ಮಾತ್ರ ಹಾಕ್ಕೊಂಡಿದ್ದೀನಿ ಕಡಲೆ ಬೀಜನ. ಜಾಸ್ತಿ ಪುಡಿ ಮಾಡೋಕ್ಕೆ ಹೋಗಿಲ್ಲ, ಪುಡಿ ಮಾಡಿದ್ರೆ ಚೆನ್ನಾಗಿರೋದಿಲ್ಲ ಅಂದ್ಬಿಟ್ಟು ನಾವು ಅದೇ ಥರ ಹಾಕ್ಕೊಂಡಿದ್ದೀವಿ. ನೀವು ಬೇಕಿದ್ರೆ ನೀವು ಕಡಲೆ ಬೀಜನೆಲ್ಲ ಮಿಕ್ಸಿ ಮಾಡಿಕೊಂಡು ಹಾಕೊಬೋದು. ಇವಾಗ ಅಮ್ಮ ಕೈ ನೋವು ಬಂತು ಅಂತ ಹೇಳಿದ್ರು ಅಂದ್ಬಿಟ್ಟು ಇವಾಗ ನಾನು ಕಲಿಸ್ಕೊತಾ ಇದ್ದೀನಿ. ನೀಟಾಗಿ ಇದನ್ನೆಲ್ಲ ಜಡ್ಕೊಂಡು ಒಂದು ಸ್ವಲ್ಪನೂ ಹಿಟ್ಟಿಲ್ಲದೆ ಹೋಗಿರೋ ಥರ ನೀಟಾಗಿ ಕಲಿಸ್ಕೊಬೇಕು. ಅದನ್ನು ತಳದಲ್ಲೆಲ್ಲ ಉಳ್ಕೊಬಿಟ್ಟಿರುತ್ತೆ ಹಿಟ್ಟು, ಅದನ್ನೆಲ್ಲ ನೀಟಾಗಿ ತಕ್ಕೊಂಡು ಸ್ವಲ್ಪನೇ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ ನಾನು ಯಾವ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ ಅಂತ, ಅದೇ ವೇನಲ್ಲಿ ಮಿಕ್ಸ್ ಮಾಡಿ ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಸ್ವಲ್ಪನೂ ಹಿಟ್ಟು ಇರಬಾರ್ದು ಮತ್ತು ಗಂಟು ಎಲ್ಲೂ ಬರಬಾರ್ದು, ಆ ಥರ ನಾವು ಮಿಕ್ಸ್ ಮಾಡ್ಕೊಬೇಕು. ಅಕ್ಕಿನ ಮೊದಲೇ ನಾವು ತೊಳೆದು ಒಣಗಿಸ್ಕೊಂಡು ಮಿಲ್ ಮಾಡ್ಕೊಬಂದು ಇಟ್ಟಿದ್ವಲ್ಲ, ನೋಡಿರ್ಬೋದು ನೀವು. ಅದನ್ನು ಜಡಿ ಇಟ್ಕೊಂಡು ನಾವು ಹಾಕ್ಕೊತಾ ಇರೋದು. 2 ಸೇರು ಅಕ್ಕಿ ಹಿಟ್ಟಿಗೆ ಆಲ್ಮೋಸ್ಟು 2 kg ಬೆಲ್ಲ ಬೇಕಾಗುತ್ತೆ, ಮತ್ತು ಒಂದು ಅರ್ಧ kg ಕಡಲೆಬೀಜ ನೀವು ಆಪ್ಷನಲ್ಲು ಎಷ್ಟು ಬೇಕಾದರೂ ಹಾಕ್ಕೊಬೋದು. ನೀವು ಅಷ್ಟೇ ಇಷ್ಟು ಅಂತೇನಿಲ್ಲ, ನೀವು ಎಷ್ಟಾದರೂ ಹಾಕ್ಕೊಬೋದು. ನಾವು ಒಂದು 1/4 kg ಮೇಲೆ ಹಾಕ್ಕೊಂಡಿದ್ದೀವಿ. ಮತ್ತು ಕಡಲೆನೂ ಅಷ್ಟೇ, ನಾವು ಅದನ್ನು ಒಂದು 1/4 kg ಅಷ್ಟು ಹಾಕ್ಕೊಂಡಿದ್ದೀವಿ. ಜಾಸ್ತಿ ಬೇಕಿದ್ರೆ ಜಾಸ್ತಿ ಕ್ವಾಂಟಿಟಿ ಬೇಕಿದ್ರೆ ಜಾಸ್ತಿ ಕ್ವಾಂಟಿಟಿನಲ್ಲಿ ಹಾಕ್ಕೊಬೋದು, ಇಲ್ಲ ಕಮ್ಮಿ ಕ್ವಾಂಟಿಟಿನಲ್ಲಿ ಬೇಕು ಅಂತಾದರೆ ಕಮ್ಮಿ ಕ್ವಾಂಟಿಟಿನಲ್ಲಿ ಬೇಕಿದ್ರೂ ಹಾಕ್ಕೊಬೋದು. ಇದು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ವಿ ನಾವಿವಾಗ. ಇದನ್ನು ಉಂಡೆ ಕಟ್ಕೊಬೇಕು. ಇವಾಗ ಇದು ಪಾಕನೂ ಅಷ್ಟೇ, ನಾವೇನು ಜಾಸ್ತಿ ಪಾಕ ಬರಿಸೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಪಾಕ ಬಂದರೆ ಸಾಕಾಗುತ್ತೆ. ಅದು ಸ್ವಲ್ಪ ಅಂಟು ಥರ ಆದರೆ ಸಾಕು, ಅದನ್ನು ಇಳಿಸ್ಕೊಂಡ್ಬಿಡ್ಬೇಕು. ಜಾಸ್ತಿ ಒಲೆ ಮೇಲೆ ಇಟ್ಕೊಂಡು ಬೇಯಿಸೋ ಹಾಗೂ ಇಲ್ಲ. ಅದು ಪಾಕ ಬಂದ ತಕ್ಷಣ ಇಳಿಸ್ಕೊಂಡು ಅದನ್ನು ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನಾನು ಅಲ್ಲಿ ಕಡಲೆ ಬೀಜನ ಅಮ್ಮ ದಬ್ಬರ ತಗೊಬರ್ತೀನಿ ಅಂತ ಹೋದಾಗ ಒಂದೊಂದೇ ಹಿಡಿದು ಬಾಯಿಗೆ ಹಾಕ್ಕೊತಾ ಇದೆ. ತೆಂಬಿಟ್ಟೆಲ್ಲ ರೆಡಿ ಆಯಿತು, ನೋಡ್ತಿರ್ಬೋದು ಎಷ್ಟು ಆಗಿದೆ ಅಂತ. 2 ಸೇರಿಗೆ ಇಷ್ಟು ತೆಂಬಿಟ್ಟು ರೆಡಿ ಆಯಿತು. ಅದೆಲ್ಲ ಆದಮೇಲೆ ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡಬೇಕಲ್ವ, ತೆಂಬಿಟ್ಟನ್ನೆಲ್ಲ ಕಟ್ಟಿ ಎತ್ತಿಟ್ಬಿಟ್ಟು ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಿದ್ದೀನಿ. ಅಮ್ಮ ಪಾತ್ರೆ ತೊಳ್ಕೊತೀನಿ ಅಂತ ಅಂದರು. ನಾನು ಅದಕ್ಕೆ ಎಲ್ಲ ಹಾಕಿರೋ ಅರ್ಬಂಡ್ಗೆನೆಲ್ಲ ಎತ್ತಿರ್ತಾಯಿದ್ದೀನಿ. ಊರಲ್ಲಿರೋ ಮನೆ ಹತ್ರ ಸ್ವಲ್ಪ ಕೆಲಸ ಇತ್ತು, ಅಲ್ಲಿಗೆ ಹೋಗಬೇಕಿತ್ತು. ಅಮ್ಮ ಅದಕ್ಕೆ ಹಾಲು ಕೊಡ್ಕೊಂಡು ಪಾತ್ರೆ ತೊಳ್ಕೊತೀನಿ, ಸ್ವಲ್ಪ ನೀನು ಕ್ಲೀನ್ ಮಾಡ್ಕೊಬಿಡು ಅಂತ ಅಂದರು. ನಾನು ಅದಕ್ಕೆ ಗ್ಯಾಸ್ ಸ್ಟವ್ ಮತ್ತು ಕೌಂಟರ್ ಟಾಪ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಎತ್ತಿಟ್ಟು ಮಾಡೋ ಅಷ್ಟರಲ್ಲಿ ತುಂಬ ಕೆಲಸ ಆಗೋಗುತ್ತೆ. ತಿಂಬಿಟ್ಟನ್ನ ಮಾಡ್ಕೊಬಿಡ್ಬೋದು, ಬಟ್ ಅದಾದಮೇಲೆ ಇರುತ್ತಲ್ಲ ಕ್ಲೀನಿಂಗ್ ಕೆಲಸ. ಹೆಣ್ಮಕ್ಳಿಗೆ ಎಷ್ಟು ತಲೆನೋವು ಇರುತ್ತೆ. ಹಬ್ಬ ಅಂತ ಅಂದರೆ ಗಂಡು ಮಕ್ಳಿಗೆ ಅಷ್ಟು ಕೆಲಸನೇ ಇರೋದಿಲ್ಲ, ಬಟ್ ಹೆಣ್ಮಕ್ಳು ಹಬ್ಬ ಅಂತ ಅಂದರೆ ಎಷ್ಟು ಕೆಲಸ ಇರುತ್ತೆ ಅಂದರೆ 1 ವೀಕಿಂದ ಮಾಡ್ತಾ ಇರೋದು ನಾವು ಹಬ್ಬದ ಪ್ರಿಪ್ರೇಷನ್ನು. ಆದರೂ ಕೂಡ ನೋಡ್ತಿರ್ಬೋದು ಎಷ್ಟು ಕೆಲಸ ಇದೆ ಅಂತ. ಎಲ್ಲ ತೊಳೆದು ಬೆಳಗ್ಗೆ ಪಾತ್ರೆಗಳನ್ನೆಲ್ಲ ಬಟ್ಟೆ ಒಗೆದು ಅಷ್ಟು ಕೆಲಸ ಮಾಡಿದ್ದಾರೆ ಅಮ್ಮ. ಆದರೂ ಹಬ್ಬದ ಕೆಲಸ ಅಂದರೆ ತುಂಬ ಗಡಿಬಿಡಿ ಇರುತ್ತೆ. ಎಷ್ಟು ಕೆಲಸ ಮಾಡಿದ್ರೂ ಅಷ್ಟೇ ಬೇಗ ಕೆಲಸಗಳೇ ಆಗೋದಿಲ್ಲ. ಆದರೂ ನಾವು ಆದಷ್ಟು ಬೇಗ ಕೆಲಸಗಳನ್ನ ಮಾಡ್ಕೊಂಡಿದ್ದೀವಿ. ಇವಾಗ ತೆಂಬಿಟ್ಟನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡ್ವಿ. ನಾಳೆನೇ ಇರೋದ್ರಿಂದ ಹಬ್ಬ ಗೊತ್ತಾಗ್ಬಾರ್ದಲ್ಲ. ಆದಮೇಲೆ ನಾವು ಊರ ಕಡೆ ಹೋಗ್ತಾ ಇದ್ದೀವಿ. ಏನು ಬಸವ ರಥ ಅಂತ ಹಾಕ್ತಾರೆ, ಬಸ್ ಕೂಡ ನೋಡಿದ್ವಿ. ಸಾಕು ಕಾಲೇಜ್ ಡೇಸ್ ಎಲ್ಲ ನೆನಪಾಗುತ್ತೆ. ಮತ್ತು ಊರಲ್ಲೆಲ್ಲ ಲೈಟಿಂಗ್ಸ್ ಬಿಟ್ಟಿದ್ರು, ಅದನ್ನು ಕೂಡ ನೋಡಿಕೊಂಡು ಹೊಸ ಮನೆ ಹತ್ರ ಹೋಗ್ತಾ ಇದ್ದೀವಿ. ನೋಡಿ ಲೈಟಿಂಗ್ಸು ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾರೆ ಅಂತ. ತುಂಬ ವರ್ಷ ಆಗಿದೆ ಅಲ್ವಾ ಹಬ್ಬ ಮಾಡಿ, ಅದಕ್ಕೆ ಈ ಲೈಟಿಂಗ್ಸ್ ಎಲ್ಲ ಬಿಟ್ಟಿದ್ದಾರೆ. ಅದನ್ನು ನೋಡಿಕೊಂಡು ಬಂದ್ವಿ. ಅಲ್ಲಿ ಬಂದು ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಇಲ್ಲಿ ತುಂಬೆಲ್ಲ ಹೊಡೆದು ಎಲ್ಲ ಕ್ಲೀನ್ ಮಾಡಿಟ್ಟಿದ್ರು. ಬರೀ ಮನೆ ಒರೆಸ್ಕೊಂಡು ಬರೀ ಬಾಕ್ಲನ್ನು ತೊಳ್ಕೊಬೇಕಾಗಿತ್ತು. ಅಮ್ಮ ಅದನ್ನು ಮುಗಿಸ್ಕೊಂಡು ಇಲ್ಲೆಲ್ಲ ಕೆಲಸ ಮುಗ್ದು ಸ್ವಲ್ಪ ಪಾರ್ಲರಲ್ಲಿ ಕೆಲಸ ಇತ್ತು ಅಂತ ಅಲ್ಲೂ ಹೋಗಿ ಮುಗಿಸ್ಕೊಂಡು ಮತ್ತೆ ಹಳೆ ಮನೆ ಹತ್ರ ಬಂದ್ವಿ. ಅಲ್ಲಿ ಬಂದು ಮಗನ
ಕೆಲಸ ನೋಡಿ ಯಾವ ಥರ ಮಾಡ್ತಾ ಇದ್ದಾನೆ ಅಂತ. ಇದೇ ಥರ ವೀಡಿಯೋಸ್ಗಳು ಬೇಕಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಸಪೋರ್ಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಾಕೊಳ್ಳೋಕ್ಕೆ ರೆಸಿಪಿ ಬೇಕು ಅಂತ ಇದ್ದರೆ ನನಗೆ ಕಮೆಂಟ್ ಮಾಡಿ. ನೀವು ಯಾವ ಕಡೆಯಿಂದ ವೀಡಿಯೋಸ್ ನೋಡ್ತಾ ಇದ್ದೀನಿ ಅಂತಲೂ ನಮಗೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.